ಸ್ನೇಹಿತರೆ, ಆತ್ಮೀಯರೇ, ಇವತ್ತು ಅದ್ಭುತವಾದ ಸ್ವರ ವಿಜ್ಞಾನ ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ಸ್ವರ ವಿಜ್ಞಾನದಲ್ಲಿ ಅನೇಕ ವಿಷಯಗಳು ತಿಳ್ಕೊಂಡಿದ್ವಿ. ಈ ಸ್ವರವಯೋಗವನ್ನು ಹೆಲ್ತ್ ಮತ್ತೆ ಚಿರಕಾಲವಾಗಿರಕ್ಕೆ ಅಂತಂದ್ರೆ ಲಾಂಗಿವಿಟಿ ಅಂತ ಹೇಳ್ತೀವಿ, ದೀರ್ಘಕಾಲ ಬ್ರತುಕಕ್ಕೆ ಯಾವ ರೀತಿಯಲ್ಲಿ ಉಪಯೋಗಿಸಬಹುದು ಅಂತಂದ್ರೆ ಇದನ್ನು ಸಹ ನಾವು ಖಂಡಿತವಾಗಿ ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ಈ ಸ್ವರವನ್ನು ಗಮನಿಸಿರುವಾಗ ಎವ್ರಿ 2 ಅವರ್ಸ್ ಒಂದ್ಸರಿ ಚೇಂಜ್ ಆಗ್ತಾ ಇರ್ಬೇಕಂತ ನಾನು ಈಗಾಗಲೇ ಹೇಳಿದೆ ಅಲ್ವಾ. ಅವಾಗ ಅವರ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಅರ್ಥ. ಯಾರಿಗೂ 2 ಗಂಟೆಗೆ ಒಂದ್ಸರಿ ಚೇಂಜ್ ಆಗ್ತಾ ಇರ್ತದೋ, ಆ ಪಕ್ಷ, ಆ ತಿಥಿ, ಆ ಅವರ್ ಯಾರಿಗೆ ಪಾಲನೆ ಆಗ್ತಾ ಇರ್ತದೋ ಅವರ ಸ್ವರ ಅದನ್ನು ಗಮನಿಸ್ಕೊಂಡ್ರೆ ಕರೆಕ್ಟಾಗಿ ನಡೀತಾ ಇದ್ರೆ ಎಸ್, ಈಸ್ ಎ ಹೆಲ್ತಿ ಪರ್ಸನ್, ಈ ವಿಲ್ ಬಿ ಹೆಲ್ತಿ ಪರ್ಸನ್. ಯಾವಾಗ ಅದ್ರ ಆಪೋಸಿಟ್ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ಆಪೋಸಿಟ್ ನಡೀತಾ ಇದೆ ಅಂದ್ರೆ, ಒಂದು ಉದಾಹರಣೆಗೆ ಅಬ್ಸರ್ವ್ ಮಾಡಿದ್ರಿ, ಆಪೋಸಿಟ್ ಅಲ್ಲಿ 4 ಗಂಟೆ ಕಾಲ ನಡೀತಾ ಇದೆ ಅಂದ್ರೆ ವೇಗವಂತವಾಗಿ ಆರೋಗ್ಯ ಕೆಟ್ಟೋಗುತ್ತೆ ಅಂತ ಅರ್ಥ. ಉದಾಹರಣೆಗೆ ಆ ಸ್ವರ ನಡೀಬೇಕಾಗಿರುವಂತ ಸ್ವರ ನಡೀತಾ ಇಲ್ಲ, ಆ ಟೇಬಲ್ 2 ಟೇಬಲ್ಸ್ ಏನಿದೆಯೋ ಅದ್ರ ಪ್ರಕಾರ ನಡೀತಾ ಇಲ್ಲ. ಓಕೆ, ಆಪೋಸಿಟ್ ಆಗಿ ನಡೀತಾ ಇದೆ, ಒಂದು 4 ಗಂಟೆ ಕಾಲ ಅದೇ ಸ್ವರ ನಡೀತಾ ಇದೆ ಅಂದ್ರೆ ಖಂಡಿತ ಅವ್ರಿಗೆ ಅನಾರೋಗ್ಯ ಬಂದೇ ಬರ್ತದೆ, ಸ್ವಲ್ಪ ಕಾಲದಲ್ಲಿ ಬಂದೇ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಆ ರೀತಿಯಲ್ಲಿ ಸೊ ಈ ರೀತಿಯಲ್ಲಿ ನಾವು ಮಾಡ್ಕೊಂಡಿದ್ರೆ ಏನಾಗುತ್ತೆ ಅಂದ್ರೆ ಖಂಡಿತ ಆ ಸ್ವರವನ್ನು ಅವಾಗ ಚೇಂಜ್ ಮಾಡ್ಕೊಳ್ಳಿ. ಅವಾಗ ಇರುವಂತ ಸ್ವರವನ್ನು ಏನ್ ಮಾಡ್ಬೇಕು, ಚೇಂಜ್ ಮಾಡ್ಕೋಬೇಕಾಗತ್ತೆ. ಚೇಂಜ್ ಮಾಡಿಕೊಂಡು ಖಂಡಿತ ಮತ್ತೆ ನಾವು ಸರಿಪಡಿಸ್ಕೋಬೇಕು, ಯಾವ ಸ್ವರ ಬೇಕೋ ಆ ಸ್ವರಕ್ಕೆ ಸರಿಪಡಿಸ್ಕೊಂಡಿದ್ರೆ ಸೊ ಅಲ್ಲಿ ನಿಮಗೆ ಆರೋಗ್ಯ ಮತ್ತೆ ಸರಿ ಹೋಗುತ್ತೆ. ಮತ್ತೆ ನಿಮ್ಮ ಆಹಾರ ಪದ್ಧತಿಗಳು, ಮತ್ತೆ ಜೀವನ ಶೈಲಿ, ಮತ್ತೆ ಧ್ಯಾನ ಮಾಡೋದು, ಇವೆಲ್ಲ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ಇದು ಸೂಚನೆಗಳು, ಅಂದ್ರೆ ಸ್ವರದಿಂದ ಇಷ್ಟು ಮಾಹಿತಿ ಲಭ್ಯವಾಗತ್ತೆ, ಇಷ್ಟು ಜ್ಞಾನ ಲಭ್ಯವಾಗುತ್ತೆ, ಇಷ್ಟು ರಹಸ್ಯಗಳು ಗೊತ್ತಾಗತ್ತೆ, ಸೃಷ್ಟಿ ರಹಸ್ಯಗಳು ಗೊತ್ತಾಗ್ತಾ ಇರ್ತವೆ. ಇಡೀ ಸ್ವರವೇ ನಮ್ಮ ಜೀವನವನ್ನು ಪೋಷಣೆ ಮಾಡ್ತಾ ಇರ್ತದೆ. ಆದ್ರೆ ಆ ಸ್ವರ ನಮ್ಮ ಕೈಯಲ್ಲಿ ಇಲ್ಲ, ಅಂದ್ರೆ ಆ ಸ್ವರ ನಡೆಯುವಂತ ರೀತಿಯಲ್ಲಿ ನಡೀತಾ ಇರ್ತದೆ. ಅದಕ್ಕೆ ತುಂಬಾ ವಿಜ್ಞಾನಿಗಳು, ಯೋಗಿಗಳು ಏನ್ ಮಾಡ್ತಾರೆ ಅಂದ್ರೆ 6 ತಿಂಗಳು ಮುಂಚೆನೆ ಅವರು ಮರಣವನ್ನು ಡಿಕ್ಲೇರ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರ ಸ್ವರವನ್ನು ನೋಡ್ಕೊಂಡು ಅವರೇ ಇರ್ತಾರೆ ಅಷ್ಟೇ, ಅವ್ರ ಸ್ವರ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ. ಮತ್ತೆ ದೀರ್ಘಕಾಲ ಬದುಕುವಂಥದ್ದಲ್ಲಿ ಈ ಸ್ವರ ಯಾವ ರೀತಿಯಲ್ಲಿ ಕೆಲಸ ಮಾಡತ್ತಂದ್ರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತಂದ್ರೆ, ಒಂದು ಡಾಕ್ಟರ್ ಹತ್ರ ಹೋಗುವಾಗ, ಒಂದು ವೈದ್ಯರ ಹತ್ರ, ಅಂದ್ರೆ ಒಂದು ವ್ಯಕ್ತಿ ಹೇಳ್ತಾನೆ, ಅವರ ಅನುಭವ ಹೇಳ್ತಾನೆ, ಒಂದು ಡಾಕ್ಟರ್ ಹತ್ರ ಹೋಗ್ತಾನೆ. ಆ ಹೋಗುವಾಗ ಅವರು ಸ್ವರ ವಿಜ್ಞಾನಿಗಳು ಹೇಳ್ಬೇಕಂದ್ರೆ, ಆ ವೈದ್ಯರು ಸ್ವರ ವಿಜ್ಞಾನಿಗಳು ಅವ್ರ ಹತ್ರ ಹೋಗಿ ಚರ್ಚೆ ಮಾಡ್ತಾ ಇರುವಾಗ ಏನಾಗತ್ತೆ, ಅವ್ರ ಹತ್ರ ಈ ಪರ್ಸನ್ ಯಾವಾಗ್ಲೂ ಹೋಗ್ತಾನೆ, ಮೆಡಿಸಿನ್ ಟಿಪ್ಸ್ ಬಗ್ಗೆ ತುಂಬಾ ಆ ವಿಜ್ಞಾನ ತಗೊಂತಾ ಇರ್ತಾನೆ ಈ ವ್ಯಕ್ತಿ. ಪದೇ ಪದೇ ಆ ಡಾಕ್ಟರ್ ಹತ್ರ ಹೋಗಿ ಒಂದ್ ದಿವಸ ಹೋಗ್ತಾನೆ. ಅವಾಗ ಹೇಳ್ತಾರೆ, ಇವ್ರ ಹೆಸರು ಗೋಪಾಲ್, ಆ ವ್ಯಕ್ತಿ ಹೆಸರು ಗೋಪಾಲ್, ನಾನು ಯಾಕೋ ನಮ್ಮ ಸ್ವರ ಒಂದು 3 ದಿವಸ 2 ರಿಂದ 3 ದಿವಸ ಚೇಂಜ್ ಆಗ್ತಾ ಇಲ್ಲಪ್ಪ, ಒಂದೇ ಕಡೆ ನಡೀತಾ ಇದೆ ಅಂತ ಹೇಳ್ತಾರೆ. ಸೊ ಒಂದೇ ಕಡೆ ನಡೀತಾ ಇದೆ ಅಂತ ಹೇಳ್ತಾರೆ ಅಂದ್ರೆ ಏನ್ ಅರ್ಥ ಆಯ್ತು ಅಂದ್ರೆ ಅವ್ರಿಗೆ ಡೆತ್ ಸಮೀಪಿಸ್ತಾ ಇದೆ ಅಂತ ಅರ್ಥ ಆಯ್ತು ಅಲ್ವಾ. ಸೊ ಆ ವ್ಯಕ್ತಿ ಗೋಪಾಲ್ ಅಂತ ವ್ಯಕ್ತಿ, ಆ ವ್ಯಕ್ತಿಗೆ ಈ ಡಾಕ್ಟರ್ ಹೇಳ್ತಾನೆ, ಈ ಚರ್ಚೆ ಮಾಡುವಾಗ, ವಿಜ್ಞಾನ ಚರ್ಚೆ ಮಾಡುವಾಗ ಅದ್ ಜೊತೆಗೆ ಇದು ಹೇಳ್ತಾನೆ, ಏನಂತಂದ್ರೆ ನನ್ನ ಸ್ವರ 2 ರಿಂದ 3 ದಿವಸ ಚೇಂಜ್ ಆಗ್ತಾನೆ ಇಲ್ಲಪ್ಪ, ಒಂದು ಕಡೆ ನಡೀತಾ ಇದೆ, ಏನ್ ಮಾಡ್ಲಿ ಅಂತ ಹೇಳ್ತಾನೆ. ಅವಾಗ ಇವ್ರಿಗೆ ಅರ್ಥ ಆಗತ್ತೆ, ಇವ್ರಿಗೆ ಸಾವು ಹತ್ರ ಬರ್ತಾ ಇದೆ ಅಂತ. ಅದೇ ರೀತಿಯಲ್ಲಿ ಸ್ವಲ್ಪ ದಿವಸ ಆದ್ಮೇಲೆ ಇವ್ರಿಗೆ ಕೇಳ್ಪಡ್ತಾನೆ, 3 ತಿಂಗಳಲ್ಲೇ ಅವರು ತೀರೋಗ್ತಾನೆ, 3 ತಿಂಗಳಲ್ಲೇ ಆ ಡಾಕ್ಟರು ತೀರೋಗ್ತಾರೆ. ಈ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆ ಹೇಳ್ತಾನೆ ಈ ವ್ಯಕ್ತಿ, ಏನಂತಂದ್ರೆ ಇವರು ಸ್ವರ ವಿಜ್ಞಾನಿನೇ. ಇವ್ರು ಹೇಳ್ತಾರೆ, ಒಂದು ಯುವಕನ ಏನ್ ಮಾಡ್ತಾನೆ, ಮೇಜರ್ ಆಕ್ಸಿಡೆಂಟ್ ಗುರಿ ಆಗ್ತಾನೆ. ಅವನು ಆಪರೇಷನ್ ಮಾಡಿ ಇದೆಲ್ಲ ಆಗ್ತಾನೆ, ಎಲ್ಲ ಒಂಥರ ಪ್ಯಾರಲೈಸ್ ಆಗ್ತಾನೆ, ಅಂದ್ರೆ ಪ್ಯಾರಲೈಸ್ ಆಗ್ಬಿಡ್ತದೆ ಅವ್ರಿಗೆ. ಆಗಿದ ಮೇಲೆ ಒಂದ್ಸರಿ ಕನ್ಸಲ್ಟೇಷನ್ ಬರುವಾಗ ಇವರೆಲ್ಲ ಚೆಕ್ ಮಾಡಿ ಏನ್ ಹೇಳ್ತಾನೆ ಅಂದ್ರೆ, ನಿಮ್ಮ ಸ್ವರವನ್ನು ನೆಕ್ಸ್ಟ್ 10 ದಿವಸ ಕಾಲ ಚೆಕ್ ಮಾಡಪ್ಪ ಅಂತ ಹೇಳ್ತಾರೆ. ಅವ್ರು ಚೆಕ್ ಮಾಡ್ಕೊಂಡವಾಗ ಈ ಸ್ವರ ಏನಾಗ್ತದೆ ಗೊತ್ತಾ, ನೆಕ್ಸ್ಟ್ 10 ದಿವಸ ಒಂದೇ ಕಡೆ ನಡೀತಾ ಇರ್ತದೆ, ಅದು ಚೇಂಜೇ ಆಗಿಲ್ಲ. ಅವಾಗ ಸ್ವಲ್ಪ ದಿವಸದಲ್ಲೇ ಆ ಯುವಕ ತೀರೋಗ್ತಾನೆ. ಸ್ವರ ಚೇಂಜ್ ಆಗ್ತಾ ಇಲ್ಲ, ಒಂದೇ ಕಡೆ ಸ್ಟಕ್ ಆಗಿದೆ, ಖಂಡಿತ ಅವನಿಗೆ ಮರಣ ಬಂದಿದೆ. ಅಂದ್ರೆ ಸ್ವಲ್ಪ ದಿವಸದಲ್ಲೇ ಆ ರೀತಿಯಲ್ಲಿ ಅವರು ತೀರೋದು. ಸೊ ಈ ರೀತಿಯಲ್ಲಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ. ಸೊ ಖಂಡಿತ ಏನಾಗತ್ತೆ ಗೊತ್ತಾ, ಇಲ್ಲಿ ಈ ಸ್ವರದ ಪ್ರಕಾರ ನಮಗೆ ಇಷ್ಟೆಲ್ಲ ವಿಷಯಗಳು ಗೊತ್ತಾಗ್ತಾ ಇರ್ತವೆ ಅಂತ ಅರ್ಥ ಮಾಡ್ಕೋಬಹುದು. ಇದು ಇವತ್ತಿನ ಸ್ವರ ವಿಜ್ಞಾನದಲ್ಲಿ ಸ್ವಲ್ಪ ಅಂಶಗಳು ತಿಳ್ಕೊಂಡಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಸ್ನೇಹಿತರೆ.
ದಯವಿಟ್ಟು ಎಲ್ಲರೂ ಪಾಲನೆ ಮಾಡಿ. ಸೊ ಇದೆಲ್ಲ ಕೇಳಿಸ್ಕೊಂಡಿದ್ದಕ್ಕೂ ತಮ್ಗೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.